ಹೇಗಿರುತ್ತೆ, ಒಂದು ಫ್ರೆಂಡ್ಸ್ ನ ಟೀಮ್ ನವರು ಶೂಟಿಂಗ್ ಮಾಡೋದಕ್ಕೆ ಅಂತ ಒಂದು ಕಾಡಿಗೆ ಬರ್ತಾರೆ. ಆದ್ರೆ ಹೊರಗಡೆ ಹೋಗೋದಕ್ಕಾಗದೆ ಸಿಗಾಕೋಬಿಡ್ತಾರೆ. ಈ ಕಾಡು ಎಷ್ಟು ಭಯಂಕರವಾಗಿ ದಟ್ಟವಾಗಿರುತ್ತೆ ಅಂತಂದ್ರೆ ಈ ಕಾಡಿಂದ ಹೊರಗಡೆ ಹೋಗ್ತೀವಿ ಅನ್ನೋ ನಂಬಿಕೆನೇ ಇವರಿಗೆ ಹೊಟ್ಟೋಗಿರುತ್ತೆ. ಅಂತದ್ದು ಈ ಕಾಡಿನಲ್ಲಿ ಇವ್ರ ಜೊತೆ ಏನಾಯ್ತು, ಕೊನೆಗೆ ಇವರೆಲ್ಲರೂ ಕಾಡಿಂದ ಹೊರಗಡೆ ಬರ್ತಾರೋ ಇಲ್ವೋ, ಇಲ್ಲೆಲ್ಲ ಏನ್ ನಡೀತಿದೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಅನಾಕೊಂಡಾ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೆ ಅಮೆಜಾನ್ ನ ನದಿನ ತೋರಿಸ್ತಾರೆ. ಈ ನದಿಲಿ ಒಂದು ಬೋಟ್ ಇರುತ್ತೆ. ಬೋಟ್ ನ ಒಳಗಡೆ ಇರುವಂತ ಒಬ್ಬ ವ್ಯಕ್ತಿ ತುಂಬಾ ಹೆದರ್ಕೊಂಡು ನನ್ನ ಕಾಪಾಡಿ ಅಂತ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಕಾಂಟ್ಯಾಕ್ಟ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಇವನಿಗೆ ಗೊತ್ತಾಗುತ್ತೆ ಇವನು ನೋಡಿ ಹೆದರ್ಕೊಳ್ತಿದ್ದಾನಲ್ಲ ಆ ಜೀವಿ ಇವನ ಬೋಟ್ ಕಡೆಗೆನೆ ಬರ್ತಿದೆ ಅಂತ. ಅಷ್ಟೇ ಅಲ್ಲದೆ ಆ ಜೀವಿ ಇವನ ಬೋಟ್ ಅನ್ನ ನಾಶ ಕೂಡ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇದರಿಂದ ಇವನು ಹೆದರ್ಕೊಂಡು ಬೋಟ್ ನ ಮೇಲೆ ಇರುವಂತ ಟವರ್ ಅನ್ನ ಹತ್ತುತ್ತಾನೆ. ಆದ್ರೆ ಇನ್ನು ಕೂಡ ಭಯ ಕಮ್ಮಿ ಆಗಿರೋದಿಲ್ಲ. ಆದ್ರಿಂದ ಇವನಿಗೆ ಇವನೇನೆ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ನಂತರ ಇದೇ ಕಾಡ್ನಲ್ಲಿರೋ ಒಂದು ಹೋಟೆಲ್ ನಲ್ಲಿರುವಂತ ಒಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಇವಳ ಹೆಸರು ಫ್ಲೋರೆಸ್ ಅಂತ. ಅದೇ ಸಮಯಕ್ಕೆ ಯಾರೋ ಬಾಕ್ಲು ತಟ್ಟಿದ್ರು ಅಂತ ಬಾಕ್ಲನ್ನು ಓಪನ್ ಮಾಡಿ ನೋಡಿದ್ರೆ ಸ್ಟೀವನ್ ಅನ್ನೋ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಇವನೊಬ್ಬ ರಿಸರ್ಚರ್ ಹಾಗೆ ಒಬ್ಬ ಫಿಲ್ಮ್ ಮೇಕರ್. ಆಗ ಇವಳಿಗೆ ಹೇಳ್ತಾ ಹೋಗ್ತಾನೆ, ನಾನಿಲ್ಲಿರುವಂತ ಜನರಿಂದ ತಿಳ್ಕೊಂಡಿದೀನಿ, ಶಿರಿಜಾಮ ಬುಡಕಟ್ಟು ಜನಾಂಗದವರು ಇದೇ ಕಾಡ್ನಲ್ಲಿ ಇದಾರೆ. ನಾವು ನಾಳೆನೆ ಅವ್ರ ಹತ್ರ ಹೋಗಿ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮೂವಿನ ಮಾಡ್ಬೇಕು ಅಂತ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಫ್ಲೋರೆಸ್ ಒಬ್ಳು ಡೈರೆಕ್ಟರ್. ಈಗ ಇವರಿಬ್ರು ಸೇರಿ ಶಿರಿಜಾಮ ಬುಡಕಟ್ಟು ಜನಾಂಗದ ಮೇಲೆ ಒಂದು ಡಾಕ್ಯುಮೆಂಟರಿ ಮೂವಿನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ನಂತರ ಮಾಣಿದಿನ ನೋಡಿದ್ರೆ ಇವರೆಲ್ಲರೂ ಹೋಗೋದಕ್ಕೆ ಬೋಟ್ ಕೂಡ ರೆಡಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ನಮ್ಗೆ ಫ್ಲೋರೆಸ್ ನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಡ್ಯಾನಿನ ತೋರಿಸ್ತಾರೆ. ಇದಾದ್ಮೇಲೆ ಬೋಟ್ ನ ಡ್ರೈವರ್ ನ ಹೆಸರು ಮತಿಯೋ. ಅಷ್ಟೇ ಅಲ್ಲದೆ ಇವರ ಟೀಮ್ ನಲ್ಲಿ ಇನ್ನೂ ಕೂಡ ಜನ ಇರ್ತಾರೆ. ಇವನ ಹೆಸರು ಎರಿಕ್, ಇವಳ ಹೆಸರು ಜೆನ್ನಿ, ಹಾಗೆ ಇವನ ಹೆಸರು ಗ್ಯಾರಿ ಅಂತ. ಇವರೆಲ್ಲರೂ ಎಲ್ಲಾ ತಯಾರನ್ನು ಮಾಡ್ಕೋತಿದ್ದಂಗೆನೆ ಬೋಟ್ ಕೂಡ ಮುಂದೆ ಸಾಗೋದಕ್ಕೆ ಶುರು ಮಾಡುತ್ತೆ. ಅಷ್ಟೇ ಅಲ್ಲದೆ ಡಾಕ್ಯುಮೆಂಟರಿನೂ ಕೂಡ ಶೂಟ್ ಮಾಡ್ತಿರ್ತಾರೆ. ಮೊದ್ಲು ಇವರು ಕಾಡಿನ ಬಗ್ಗೆ ಹಾಗೆ ಇಲ್ಲಿನ ನದಿ ಬಗ್ಗೆ ಮಾತಾಡ್ತಿರ್ತಾರೆ. ಇದಾದ್ಮೇಲೆ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ಜೆನ್ನಿ ಹಾಗೆ ಗ್ಯಾರಿ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅಂತ. ಹೀಗೆ ಇವರೆಲ್ಲರೂ ಮುಂದೆ ಸಾಕ್ತಿರ್ಬೇಕಾದ್ರೆ ಮಳೆ ಶುರುವಾಗಿ ಜೋರಾಗಿ ಗಾಳಿ ಕೂಡ ಬೀಸ್ತಿರುತ್ತೆ. ಇದೇ ಸಮಯದಲ್ಲಿ ಯಾರೋ ಕಿರ್ಚಾಡುವಂತ ಶಬ್ದ ಕೇಳಿಸಿ ಸ್ವಲ್ಪ ಮುಂದೆ ಬಂದಾಗ ನೋಡಿದ್ರೆ ಇಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ನನ್ನ ಬೋಟ್ ಹಾಳಾಗೋಗಿದೆ ಅಂತ ಕಿರ್ಚಾಡ್ತಿರ್ತಾನೆ. ಅದಕ್ಕೆ ಇವರು ಕೂಡ ಹೋಗ್ಲಿ ಅಂತ ಅವನನ್ನ ಬೋಟ್ ನ ಒಳಗಡೆ ಕರ್ಕೋತಾರೆ. ಆಗ ಇವನು ನನ್ನ ಹೆಸರು ಪೌಲ್ ಅಂತ ಹೇಳಿ ಒಳಗಡೆ ಕರ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆದ್ರೆ ಬೋಟ್ ನ ಡ್ರೈವರ್ ಆಗಿರುವಂತ ಮತಿಯೋ ಮಾತ್ರ ಪೌಲ್ ನ ತುಂಬಾ ವಿಚಿತ್ರವಾಗಿ ನೋಡ್ತಿರ್ತಾನೆ. ಇದಾದ್ಮೇಲೆ ಒಂದು ಜಾಗಕ್ಕೆ ಬಂದಾಗ ಪೌಲ್ ಮೀನುಗಳನ್ನ ಬೇಟೆಯಾಡಿ ಇವರೆಲ್ಲರಿಗೂ ಊಟನ ರೆಡಿ ಮಾಡ್ಕೊಡ್ತಿರ್ತಾನೆ. ಆಗ ಇವರು ನೀವ್ ಎಲ್ಲಿ ಅವರು ಅಂತ ಕೇಳ್ತಾರೆ. ಆಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನಾನು ಪರಾಗುವಾಯ್ ಅನ್ನೋ ಒಂದು ಜಾಗದಿಂದ ಬಂದಿದ್ದೀನಿ. ಮೊದ್ಲು ನಾನು ಚರ್ಚ್ ನಲ್ಲಿ ಒಬ್ಬ ಪ್ರೀಸ್ಟ್ ಆಗಿದ್ದೆ. ಆದ್ರೆ ಈಗ ಅವುಗಳನ್ನೆಲ್ಲ ಬಿಟ್ಟು ಕಾಡಿಗೆ ಬಂದು ಹಾವುಗಳನ್ನ ಹಿಡಿದು ಅವುಗಳನ್ನ ಮಾರ್ತೀನಿ ಅಂತ. ಈಗ್ಲೂ ಕೂಡ ಅದೇ ಕೆಲ್ಸಕ್ಕೆ ಈ ಕಾಡಿಗೆ ಇವನು ಬಂದಿರೋದು ಹಾವನ್ನ ಹಿಡಿಯೋದಕ್ಕೆ ಅಂತ. ಈ ಕಾಡ್ನಲ್ಲಿ ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಸ್ಟೀವನ್ ಹಾಗೆ ಅವನ ಟೀಮ್ ನವರು ಕೂಡ ಹೇಳ್ತಾ ಹೋಗ್ತಾರೆ, ನಾವು ಶಿರಿಶಾಮ ಅನ್ನೋ ಒಂದು ಬುಡಕಟ್ಟು ಜನಾಂಗದ ಮೇಲೆ ಡಾಕ್ಯುಮೆಂಟರಿ ಮೂವಿನ ಮಾಡೋದಕ್ಕೆ ಬಂದಿದೀವಿ ಅಂತ. ಶಿರಿಶಾಮ ಬುಡಕಟ್ಟು ಜನಾಂಗದ ಹೆಸರನ್ನ ಕೇಳಿ ಪೌಲ್ ಹೇಳ್ತಾನೆ, ನಾನು ಆ ಬುಡಕಟ್ಟು ಜನಾಂಗದವರನ್ನ ನೋಡಿದೀನಿ, ಅವರು ಎಲ್ಲಿರ್ತಾರೆ ಅಂತಾನು ಕೂಡ ಗೊತ್ತು. ಬೇಕು ಅಂತಂದ್ರೆ ನಿಮ್ಮನ್ನ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಎಲ್ರು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಇದೇ ಖುಷಿಲಿ ಇವರೆಲ್ಲರೂ ರಾತ್ರಿ ಎಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ. ಆಗ ಕಾಡ್ನಲ್ಲಿರುವಂತ ಮಿಂಚು ಹುಳಗಳನ್ನ ತೋರಿಸಿ ಸ್ಟೀವನ್ ಫ್ಲೋರೆಸ್ಗೆ ಹೇಳ್ತಾನೆ, ಈ ಮಿಂಚು ಹುಳಗಳು ರಾತ್ರಿಯ ಸಮಯದಲ್ಲಿ ಹೊರಗಡೆ ಬಂದು ಈ ತರ ಬೆಳಕನ್ನ ತೋರಿಸ್ತಾ ಗಂಡು ಮಿಂಚು ಹುಳ ಹೆಣ್ಣು ಮಿಂಚು ಹುಳನ ಅಟ್ರಾಕ್ಟ್ ಮಾಡ್ತಿರುತ್ತೆ, ಹಾಗೆ ಹೆಣ್ಣು ಮಿಂಚು ಹುಳ ಗಂಡು ಮಿಂಚು ಹುಳನ ಅಟ್ರಾಕ್ಟ್ ಮಾಡ್ತಿರುತ್ತೆ ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಇಲ್ಲಿ ಇವರಿಬ್ರು ಕೂಡ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಕಾಡಿನ ಮತ್ತೊಂದು ಜಾಗಕ್ಕೆ ಸೀನ್ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ ಒಂದು ದೊಡ್ಡ ಹಾವು ಬ್ಲಾಕ್ ಚೀತನ ತುಂಬಾ ಕ್ರೂರವಾಗಿ ಬೇಟೆ ಆಡ್ಬಿಡುತ್ತೆ. ಎಷ್ಟೇ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು ಈ ಹಾವು ಬಿಡೋದೇ ಇಲ್ಲ. ನಂತರ ಮಾಣಿದಿನ ಎರಿಕ್ ಬೋಟ್ ನಲ್ಲೇ ಗಾಲ್ಫ್ ಆಡ್ತಿರ್ತಾನೆ. ಹಾಗೆ ಡ್ಯಾನಿನೂ ಕೂಡ ಮ್ಯೂಸಿಕ್ ಹಾಕೊಂಡಿರ್ತಾನೆ. ಆದ್ರೆ ಎರಿಕ್ಗೆ ಮ್ಯೂಸಿಕ್ ಇಷ್ಟ ಆಗದೆ ಆಫ್ ಮಾಡಿದಾಗ ಡ್ಯಾನಿ ಇವನಿಗೆ ವಾರ್ನ್ ಮಾಡ್ತಾನೆ, ಇನ್ನೊಂದ್ಸಲ ಟೇಪ್ ರೆಕಾರ್ಡರ್ ಅನ್ನ ಮುಟ್ಬೇಡ ಅಂತ. ಅಷ್ಟೇ ಅಲ್ಲದೆ ಪೌಲ್ ಇವರಿಗೆ ದಾರಿನ ತೋರಿಸ್ತಿರೋದು ಬುಡಕಟ್ಟು ಜನಾಂಗದವರನ್ನ ಮೀಟ್ ಮಾಡೋದಕ್ಕೆ ಯಾವ ಕಡೆ ಹೋಗ್ಬೇಕು ಅಂತ. ನಂತರ ಹೀಗೆ ಇವರು ಸ್ವಲ್ಪ ಮುಂದೆ ಬಂದಾಗ ಒಂದು ಹಾವಿನ ಶಿಲೆ ಕಾಣಿಸುತ್ತೆ. ಅದನ್ನ ನೋಡ್ದಂತ ಪೌಲ್ ಇವರಿಗೆ ಹೇಳ್ತಾ ಹೋಗ್ತಾನೆ, ಶಿರಿಶಾಮ ಬುಡಕಟ್ಟು ಜನಾಂಗದವರು ಇಲ್ಲಿರುವಂತ ಅನಾಕೊಂಡ ಹಾವುಗಳನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ ಅಂತ. ಆಗ ಸ್ಟೀವನ್ ಇವನ ಮಾತನ್ನ ತಡೆದು ಹೇಳ್ತಾನೆ, ನನಗೆ ಆ ಶಿಲೆ ಬಗ್ಗೆ ಗೊತ್ತಿದೆ, ಅದನ್ನ ಪೂಜೆ ಮಾಡೋದು ಶಿರಿಶಾಮ ಬುಡಕಟ್ಟು ಜನಾಂಗದವರಲ್ಲ, ಮಾಕು ಬುಡಕಟ್ಟು ಜನಾಂಗದವರು. ಅಂದ್ರೆ ಇಷ್ಟೊತ್ವರೆಗೂ ನೀನ್ ನಮ್ಮ ದಾರಿನ ತಪ್ಪಿಸ್ತಿದ್ಯಾ, ಇನ್ ಮುಂದೆ ನೀನೇ ನಮ್ಗೆ ದಾರಿ ತೋರ್ಸೋದ್ ಬೇಡ, ನಮ್ಗೊತ್ತು ಹೇಗ್
ಹೋಗ್ಬೇಕು ಅಂತ. ಇದರಿಂದ ಪೌಲ್ ಕೂಡ ಕೋಪ ಮಾಡ್ಕೊಂಡು ನನ್ನ ಮುಂದಿನ ಹಳ್ಳಿಲಿ ಇಳಿಸ್ಬಿಡಿ ಅಂತ ಹೇಳ್ತಾನೆ. ನಂತರ ಮತ್ತೊಂದ್ಸಲ ರಾತ್ರಿ ಆಗುತ್ತೆ. ಆಗ ಗ್ಯಾರಿ ಮತ್ತೆ ಜೆನ್ನಿ ಇಬ್ರು ಕೂಡ ಸೀದಾ ಕಾಡಿನ ಒಳಗಡೆ ಬರ್ತಾರೆ, ಪಕ್ಷಿಗಳ ಸೌಂಡ್ ಅನ್ನ ಹಾಗೆ ಪ್ರಕೃತಿಯ ಸೌಂಡ್ ಅನ್ನ ರೆಕಾರ್ಡ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ. ಆದ್ರೆ ಹೀಗೆ ಇವರು ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಯಾವ್ದೋ ಒಂದು ಜೀವಿ ಇವರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಅದೇ ಸಮಯಕ್ಕೆ ಪೌಲ್ ಇಲ್ಲಿಗೆ ಬಂದು ಅದಕ್ಕೆ ಶೂಟ್ ಮಾಡ್ತಾನೆ. ಬುಲೆಟ್ ಸೌಂಡ್ ಅನ್ನ ಕೇಳಿ ಎಲ್ಲರೂ ತುಂಬಾ ಆತುರವಾಗಿ ಹೊರಗಡೆ ಬಂದು ನೋಡ್ತಾರೆ. ಪೌಲ್ ಅವರಿಬ್ಬರನ್ನ ಸೇಫ್ ಆಗಿ ಬೋಟ್ ಹತ್ರ ಕರ್ಕೊಂಡ್ ಬರ್ತಿರ್ತಾನೆ. ನೋಡಿದ್ರೆ ಅವರನ್ನ ಚೇಸ್ ಮಾಡ್ತಿದ್ದು ಬೇರೆ ಏನು ಅಲ್ಲ, ಒಂದು ಕಾಡು ಹಂದಿ. ಈಗ ಅವರಿಬ್ಬರ ಪ್ರಾಣನ ಕಾಪಾಡೋದ್ರ ಜೊತೆಗೆ ಪೌಲ್ ಊಟಕ್ಕೂ ಕೂಡ ವ್ಯವಸ್ಥೆ ಮಾಡಿರ್ತಾನೆ. ನಂತರ ಮಾರನೇ ದಿನ ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ತುಂಬಾ ಜೋರಾಗಿ ಅಲುಗಾಡ್ತಾ ಇವರ ಬೋಟ್ ಸ್ಟಾಪ್ ಆಗೋಗುತ್ತೆ. ಯಾಕೆಂತಂದ್ರೆ ಬೋಟ್ ನ ದಾರ ಹೋಗಿ ಕೆಳಗಡೆ ಸಿಗಾಕೋಬಿಟ್ಟಿರುತ್ತೆ. ಇದರಿಂದ ಸ್ಟೀವನ್ ಕೂಡ ಇವನ ಡೈವಿಂಗ್ ಸೂಟ್ ಅನ್ನ ರೆಡಿ ಮಾಡ್ಕೋತಿರ್ತಾನೆ, ಕೆಳಗಡೆ ಹೋಗಿ ಆ ದಾರನ ಕಟ್ ಮಾಡೋದಕ್ಕೆ ಅಂತ. ಇದಾದ್ಮೇಲೆ ಯಾವಾಗ ಇವನು ಕೆಳಗಡೆ ಬಂದು ನೋಡ್ತಾನೋ ಬೋಟ್ ನ ಮೋಟಾರ್ಗೆ ಆ ದಾರ ಬಂದು ಸಿಗಾಕೋಬಿಟ್ಟಿರುತ್ತೆ. ಇದರಿಂದ ಇವನು ಕೂಡ ಅದನ್ನ ಕಟ್ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿ ಬೋಟ್ ನ ಮೇಲೆ ನೋಡಿದ್ರೆ ಫ್ಲಾರೆನ್ಸ್ ನ ಪೌಲ್ ತುಂಬಾ ವಿಚಿತ್ರವಾಗಿ ನೋಡ್ತಿರ್ತಾನೆ. ಅಷ್ಟೇ ಅಲ್ಲದೆ ನಿಧಾನವಾಗಿ ಇವನ ಬಿಹೇವಿಯರ್ ಕೂಡ ಚೇಂಜ್ ಆಗ್ತಿರುತ್ತೆ. ಈ ಕಡೆ ಸ್ಟೀವನ್ ದಾರನ ಕಟ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಏನೋ ಆಗಿರೋ ರೀತಿ ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಇವನನ್ನ ನೋಡದಂತೆ ಇವನ ಫ್ರೆಂಡ್ಸ್ ಗಳು ತುಂಬಾ ಕಷ್ಟಪಟ್ಟು ಇವನನ್ನ ಬೋಟ್ ನ ಮೇಲೆ ಕರ್ಕೊಂಡ್ ಬಂದು ಚೆಕ್ ಮಾಡಿ ನೋಡಿದ್ರೆ ಇವನ ಬಾಯಿಯ ಒಳಗಡೆ ತುಂಬಾ ವಿಷಕಾರಿಯಾಗಿರುವಂತ ಒಂದು ಹುಳ ಇರುತ್ತೆ. ಅಷ್ಟೇ ಅಲ್ಲದೆ ಇವನು ಉಸಿರು ಕೂಡ ಆಡ್ತಿರೋದಿಲ್ಲ. ಆಗ ಪೌಲ್ ಸ್ಟೀವನ್ ನ ಹತ್ರ ಕಟ್ ಮಾಡಿ ಒಂದು ಪೈಪ್ ಅನ್ನ ಹಾಕ್ತಾನೆ ಉಸಿರಾಡ್ಲಿ ಅಂತ. ಈಗ ಸ್ಟೀವನ್ ನ ಜೀವಕ್ಕೆ ಯಾವುದೇ ತರದ ಅಪಾಯ ಇಲ್ಲ, ಸೇಫ್ ಆಗಿದ್ದಾನೆ, ಪ್ರಜ್ಞೆ ಇರೋದಿಲ್ಲ ಅಷ್ಟೇ. ಆದ್ರೆ ಪೌಲ್ ಮಾತ್ರ ಎಲ್ಲರಿಗೂ ಹೇಳ್ತಿರ್ತಾನೆ ಅವನನ್ನ ತಕ್ಷಣನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ಸತ್ತೋಗ್ತಾನೆ. ಆದ್ರಿಂದ ನನಗೊಂದು ಶಾರ್ಟ್ ಕಟ್ ದಾರಿ ಗೊತ್ತು, ಆ ದಾರಿಯಿಂದ ಹೋದ್ರೆ ಹಾಸ್ಪಿಟಲ್ಗೆ ಬೇಗ ಹೋಗಿ ತಲುಪೋದು ಅಂತ ಮ್ಯಾಪ್ ನಲ್ಲಿ ಒಂದು ದಾರಿನ ತೋರಿಸ್ತಾನೆ. ಆದ್ರೆ ಇವ್ರಿಗೆ ಮಾತ್ರ ಇವನ್ ಮೇಲೆ ಡೌಟ್ ಶುರು ಆಗೋಗಿರುತ್ತೆ. ಯಾಕೆಂತಂದ್ರೆ ಇವ್ರಿಗೆ ಅನ್ನಿಸ್ತಿರೋದಿಲ್ಲ ಅವನು ತೋರಿಸಿರುವಂತ ದಾರಿಲಿ ಹೋದ್ರೆ ಹಾಸ್ಪಿಟಲ್ಗೆ ಹೋಗಿ ತಲುಪ್ತೀವಿ ಅಂತ. ಇಲ್ಲಿ ದುರದೃಷ್ಟ ಏನು ಅಂತಂದ್ರೆ ಇವ್ರ ಹತ್ರ ಬೇರೆ ದಾರಿನೂ ಕೂಡ ಇರೋದಿಲ್ಲ, ಚಾನ್ಸ್ ಅನ್ನ ತಗೊಳ್ಳೇಬೇಕು. ಇಲ್ಲಿ ಹೇಳಬೇಕು ಅಂತಂದ್ರೆ ಪೌಲ್ ನಿಧಾನವಾಗಿ ಈ ಬೋಟ್ ನ ಕಂಟ್ರೋಲ್ ಅನ್ನ ತಗೊಳ್ತಿರ್ತಾನೆ. ನಂತರ ಮಾರನೇ ದಿನ ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ಮುಂದೆ ಬಂದಾಗ ಹೋಗ್ತಿರುವಂತ ದಾರಿಲಿ ಒಂದು ಬ್ರಿಡ್ಜ್ ಕಾಣಿಸಿ ಎಲ್ಲರೂ ತುಂಬಾನೇ ಕನ್ಫ್ಯೂಸ್ ಆಗೋಗ್ತಾರೆ. ಪೌಲ್ಗೆ ಈ ದಾರಿ ಮೊದ್ಲೇ ಗೊತ್ತಿತ್ತು ಅಂತಂದ್ರೆ ಈ ಜಾಗದಲ್ಲಿ ಬ್ರಿಡ್ಜ್ ಇರೋದು ಅವನಿಗೆ ಗೊತ್ತಿರ್ಲಿಲ್ವಾ ಅಂತ. ಆಗ ಇವನು ಕೂಡ ಮೊದ್ಲು ನಾನು ಇಲ್ಲಿಗೆ ಬಂದಾಗ ಈ ಬ್ರಿಡ್ಜ್ ಇರ್ಲಿಲ್ಲ, ಇವಾಗ ಕಟ್ಟಿರ್ಬೇಕು ಅಂತ ಹೇಳ್ತಾ ಇವನ ಹತ್ರ ಇರುವಂತ ಡೈನಮೈಟ್ ಗಳನ್ನ ರೆಡಿ ಮಾಡ್ಕೊಳ್ತಿರ್ತಾನೆ ಆ ಬ್ರಿಡ್ಜ್ ಅನ್ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತ. ಮೊದ್ಲು ಇದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಆ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ ಅಂತಂದ್ರೆ ಅದರಿಂದ ಏನೋ ಒಂದು ಕಾರಣ ಇರ್ಬೇಕು ಅಂತ. ಆಗ ಇವನು ಮತ್ತೊಂದ್ಸಲ ಬ್ಲಾಕ್ ಮೇಲ್ ಮಾಡ್ತಾನೆ, ನಾವೇನಾದ್ರೂ ಬ್ರಿಡ್ಜ್ ನ ಬ್ಲಾಸ್ಟ್ ಮಾಡಿ ಮುಂದೆ ಹೋಗಿಲ್ಲ ಅಂತಂದ್ರೆ ಸ್ಟೀವನ್ ಸತ್ತೋಗ್ತಾನೆ ಅಂತ. ಇದರಿಂದ ಒಪ್ಕೊಳ್ಳದೆ ಬೇರೆ ದಾರಿ ಉಳಿದಿರೋದಿಲ್ಲ. ನಂತರ ಡೈನಮೈಟ್ ಗಳನ್ನ ಫಿಕ್ಸ್ ಮಾಡೋದಕ್ಕೆ ಗ್ಯಾರಿನೂ ಕೂಡ ಹೆಲ್ಪ್ ಮಾಡ್ತಿರ್ತಾನೆ. ಆಗ ಇವರು ಗಮನಿಸೋದಕ್ಕೆ ಹೋಗೋದಿಲ್ಲ, ಇದೇ ಬ್ರಿಡ್ಜ್ ಹತ್ರ ನಾವಾಗ್ಲೇ ನೋಡಿದ್ವಲ್ಲ ಹಾವಿನ ಶಿಲೆ, ಅದೇ ರೀತಿ ಮತ್ತೊಂದು ಶಿಲೆ ಕೂಡ ಇರುತ್ತೆ. ಹೀಗೆ ಗ್ಯಾರಿ ಡೈನಮೈಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಇವನ ಹಿಂದೆ ಯಾವುದೋ ಒಂದು ಜೀವಿ ಬರ್ತಿರುತ್ತೆ. ಆದ್ರೆ ಅಷ್ಟೊತ್ತಿಗೆ ಪೌಲ್ ಇವನನ್ನ ಮೇಲಕ್ಕೆ ಅಳ್ಕೊಬಿಡ್ತಾನೆ. ಹಾಗೆ ಆ ಕ್ರಿಯೇಚರ್ ಏನು ಅಂತಾನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ನಂತರ ಡೈನಮೈಟ್ ಅನ್ನ ಫಿಕ್ಸ್ ಮಾಡಿ ಬರ್ತಿದ್ದಂಗೆನೆ ದೊಡ್ಡ ದೊಡ್ಡ ಬ್ಲಾಸ್ಟ್ ಗಳು ಆಗ್ತವೆ. ಇದೇ ಸಮಯದಲ್ಲಿ ಒಂದು ಮರದ ತುಂಡು ಬಂದು ಹೊಡೆದಿದ್ರಿಂದ ಬೋಟ್ ನಲ್ಲಿ ಇದ್ದಂತ ಪೆಟ್ರೋಲ್ ಎಲ್ಲ ನೀರಿನ ಒಳಗಡೆ ಬಿದ್ದೋಗುತ್ತೆ. ಇದಾದ್ಮೇಲೆ ಇವರು ಗಮನಿಸ್ತಾರೆ ಬೋಟ್ ನ ಒಳಗಡೆ ಎಲ್ಲ ಸಣ್ಣ ಸಣ್ಣ ಹಾವುಗಳು ಬಂದ್ಬಿಟ್ಟಿದಾವೆ ಅಂತ. ಆಕ್ಚುಲಿ ಈ ಹಾವುಗಳೆಲ್ಲ ಬ್ರಿಡ್ಜ್ ನ ಮೇಲೆನೆ ಇದ್ದಿದ್ದು. ಅಷ್ಟೇ ಅಲ್ಲದೆ ಒಂದು ಸಣ್ಣ ಹಾವು ಎರಿಕ್ ನ ಕೈಗೆ ಕಚ್ಬಿಡುತ್ತೆ. ಆದ್ರೆ ಇದು ವಿಷಕಾರಿ ಆಗಿರೋದಿಲ್ಲ. ಪೌಲ್ ಅದನ್ನ ಕೈಯಿಂದ ಹೊರಗಡೆ ತೆಗಿತಾನೆ. ನಂತರ ಇವರು ನೋಡ್ದಾಗ್ಲೇ ಗೊತ್ತಾಗೋದು ಈಗ ಇವ್ರ ಹತ್ರ ಉಳಿದಿರೋದು ಒಂದೇ ಒಂದು ಪೆಟ್ರೋಲ್ ಡ್ರಮ್ ಅಂತ. ನಂತರ ಫ್ಲೋರೆನ್ಸ್ ಹಾಗೆ ಡ್ಯಾನಿ ಇಬ್ರು ಕೂಡ ಸ್ಟೀವನ್ ಹತ್ರ ಇರ್ತಾರೆ. ಇವನು ಕೂಡ ನಿಧಾನವಾಗಿ ರಿಕವರ್ ಆಗ್ತಾ ಇರ್ತಾನೆ. ಆದ್ರೆ ಇವರಿಬ್ಬರಿಗೆ ಮಾತ್ರ ಪೌಲ್ ನ ಬಿಹೇವಿಯರ್ ಸ್ವಲ್ಪನೂ ಇಷ್ಟ ಆಗ್ತಿರೋದಿಲ್ಲ. ಅಟ್ಲೀಸ್ಟ್ ಅವನು ಏನ್ ಮಾಡೋದಕ್ಕೆ ಹೊರಟಿದ್ದಾನೆ ಅಂತಾನು ಕೂಡ ಇವರಿಗೆ ಐಡಿಯಾ ಇರೋದಿಲ್ಲ. ಆದ್ರೂ ಕೂಡ ಇದನ್ನೆಲ್ಲ ಸಹಿಸ್ಕೊಳ್ಳದೆ ಬೇರೆ ದಾರಿನೂ ಕೂಡ ಇವ್ರ ಹತ್ರ ಇಲ್ವಲ್ಲ. ಹೀಗೆ ಇವರೆಲ್ಲರೂ ಟ್ರಾವೆಲ್ ಮಾಡ್ತಾ ಮಾಡ್ತಾ ಸ್ವಲ್ಪ ಮುಂದೆ ಬಂದಾಗ ಒಂದು ಪಾಳು ಬಿದ್ದಿರುವಂತ ಬೋಟ್ ಕಾಣಿಸುತ್ತೆ. ಅಂದಂಗೆ ಬೋಟ್ ಬೇರೆ ಯಾವ್ದು ಅಲ್ಲ, ನಾವು ಮೂವಿಯ ಮೊದಲಲ್ಲಿ ನೋಡ್ತವಲ್ಲ ಒಬ್ಬ ವ್ಯಕ್ತಿ ತುಂಬಾ ಹೆದರ್ಕೊಂಡು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ, ಅದಾದ್ಮೇಲೆ ಅವನೇ ಶೂಟ್ ಮಾಡ್ಕೊಂಡು ಸತ್ತೋದ್ನಲ್ಲ, ಅದೇ ಬೋಟ್ ಇದು. ಆಗ ಪೌಲ್ ಹೇಳ್ತಾನೆ ಆ ಬೋಟ್ ನ ಒಳಗಡೆ ಪೆಟ್ರೋಲ್ ಸಿಗ್ಬೋದು, ಬನ್ನಿ ಅದನ್ನ ತಗೊಂಡ್ ಬರೋಣ ಅಂತ. ಸರಿ ಅಂತ ಹೇಳಿ ಇವನ್ ಜೊತೆ ಮತ್ತಿಯೋ ಹಾಗೆ ಡ್ಯಾನಿ ಹೋಗ್ತಿರ್ತಾರೆ. ಇಲ್ಲಿ ಡ್ಯಾನಿ ಇವನ್ ಜೊತೆ ಕ್ಯಾಮ್ರಾನು ಕೂಡ ತಗೊಂಡ್ ಬಂದಿರ್ತಾನೆ, ಇಲ್ಲಿ ನಡೆಯೋದ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ. ಆದ್ರೆ ಈ ಬೋಟ್ ನ ಒಳಗಡೆ ನೋಡಿದ್ರೆ ಒಂದು ನ್ಯೂಸ್ ಪೇಪರ್ ನ ತುಂಡಲ್ಲಿ ಪೌಲ್ ಮತ್ತಿಯೋ ಹಾಗೆ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಆ ವ್ಯಕ್ತಿ 3 ಜನ ಒಂದು ಹಾವನ್ನ ಹಿಡ್ಕೊಂಡು ಫೋಟೋನ ತಗ್ಸ್ಕೊಂಡಿರ್ತಾರೆ. ಹಾಗೆ ಅದು ಪೇಪರ್ ನಲ್ಲೂ ಕೂಡ ಬಂದಿರುತ್ತೆ. ಅದನ್ನ ನೋಡಿ ಇವನು ಕಿತ್ಕೊಂಡು ಇಟ್ಕೊಬಿಡ್ತಾನೆ. ಅಂದ್ರೆ ಇವನಿಗೆ ಹಾಗೆ ಮತ್ತಿಯೋಗೆ ಮೊದ್ಲಿಂದನೇ ಪರಿಚಯ ಇದೆ ಅಂತ.
ಇಲ್ಲೇ ಪೌಲ್ಗೆ ಒಂದು ಬಾಕ್ಸ್ ಕಾಣಿಸುತ್ತೆ. ಈ ಬಾಕ್ಸ್ ನ ಒಳಗಡೆ ಹಾವನ್ನ ಬೇಟೆಯಾಡುವಂತ ಎಲ್ಲಾ ವಸ್ತುಗಳು ಇರ್ತವೆ. ಇದನ್ನ ತಗೊಂಡು ಹೋಗೋದಕ್ಕೆ ಡ್ಯಾನಿನ ಹೆಲ್ಪ್ ಕೇಳ್ತಾನೆ. ಡ್ಯಾನಿ ಹಾಗೆ ಇವನು ಇದನ್ನ ತಗೊಂಡು ಇಲ್ಲಿಂದ ಹೋಗ್ತಿರ್ತಾರೆ. ಆದ್ರೆ ಈ ಕಡೆ ಮತಿಯೋ ಮಿಸ್ ಆಗಿ ನೀರಿನ ಒಳಗಡೆ ಬೆಳುತ್ತಿದ್ದಂಗೆನೆ ಒಂದು ದೊಡ್ಡ ಹಾವು ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಈ ಹಾವಿನ ಹೆಸರು ಅನಾಕೊಂಡ ಅಂತ. ಇಲ್ಲಿ ಇವ್ರ್ಯಾರಿಗೂ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಆದ್ರೆ ಅಷ್ಟೊತ್ತಿಗೆ ಅನಾಕೊಂಡ ಮತಿಯೋನ ತಿಂದ್ಬಿಡುತ್ತೆ. ಇಷ್ಟೊತ್ತಾದ್ರೂ ಅವನು ಬರ್ದೇ ಇರೋದ್ರಿಂದ ಡ್ಯಾನಿ ಮತಿಯೋನ ಹುಡ್ಕೊಂಡ್ ಬರ್ತೀನಿ ಅಂತ ಮುಂದೆ ಬಂದು ಎಲ್ಲಾ ಕಡೆ ಚೆಕ್ ಮಾಡ್ತಾನೆ. ಆದ್ರೆ ಅವನ್ ಮಾತ್ರ ಇವನಿಗೆ ಸಿಗೋದಿಲ್ಲ. ಬರೀ ಅವನ ಟಾರ್ಚ್ ಮಾತ್ರ ಸಿಗುತ್ತೆ. ಆದ್ರಿಂದ ಅವನು ಮತ್ತೆ ಬೋಟ್ಗೆ ಬಂದು ಈ ವಿಷಯನ ಎಲ್ಲರಿಗೂ ಹೇಳ್ತಾನೆ. ಆಗ ಪೌಲ್ ಕೂಡ ಇವರಿಗೆ ಹೇಳ್ತಾ ಹೋಗ್ತಾನೆ, ಈ ಜಾಗದಲ್ಲಿ ಅನಾಕೊಂಡ ಹಾವುಗಳಿವೆ. ಅವನು ಬಂದಿಲ್ಲ ಅಂತಂದ್ರೆ ಖಂಡಿತ ಆ ಹಾವಿಂದ ಸತ್ತೋಗಿರ್ತಾನೆ. ನಡಿರಿ ಇಲ್ಲಿಂದ ಹೊಟ್ಟೋಗೋಣ ಅಂತ. ಆದ್ರೆ ಫ್ಲೋರೆಸ್ ಹಾಗೆ ಜೆನ್ನಿ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಬೆಳಗ್ಗೆವರೆಗೂ ಕಾಯೋಣ, ಅವನು ಬಂದ್ರು ಬರ್ಬೋದು ಅಂತ ಹೇಳ್ತಿರ್ತಾರೆ. ಏರಿಕ್ಗೆ ಇದನ್ನ ಕೇಳಿ ತುಂಬಾ ಕೋಪ ಬಂದ್ರು ಕೂಡ ನಂತರ ಇವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ ಮತಿಯಾಗೋಸ್ಕರ ಬೆಳಗ್ಗೆವರೆಗೂ ಕಾಯಲೇಬೇಕು ಅಂತ. ಆದ್ರೆ ನಂತರ ರಾತ್ರಿ ಆಗ್ತಿದ್ದಂಗೆನೆ ಜೆನ್ನಿ ಇಲ್ಲಿಂದ ಮಲ್ಕೊಳ್ಳೋದಕ್ಕಿಂತ ಹೋಗ್ತಾಳೆ. ಆಗ ಗ್ಯಾರಿಗೆ ಪೌಲ್ ಹೇಳ್ತಾ ಹೋಗ್ತಾನೆ, ನಾನು ಅನಾಕೊಂಡ ಹಾವನ್ನ ಜೀವಂತವಾಗಿ ಹಿಡಿಯೋದಕ್ಕೆ ಬಂದಿದ್ದೀನಿ, ನೀನು ಕೂಡ ನನ್ ಜೊತೆ ಸೇರ್ಕೋ, ನಿನಗೂ ದುಡ್ಡು ಸಿಗುತ್ತೆ ಅಂತ. ಆಗ ಗ್ಯಾರಿನೂ ಕೂಡ ಇದಕ್ಕೆ ಸರಿ ಅಂತ ಒಪ್ಕೊಬಿಡ್ತಾನೆ. ಮಾರನೇ ದಿನ ಪೌಲ್ ಅನಾಕೊಂಡನ ಬೇಟೆಯಾಡೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊತಿರ್ತಾನೆ. ಅಷ್ಟೇ ಅಲ್ಲದೆ ಬೋಟನ್ನ ಈಗ ಓಡಿಸ್ತಿರೋದು ಏರಿಕ್. ಅದೇ ಸಮಯಕ್ಕೆ ಪೌಲ್ಗೆ ಒಂದು ಕೋತಿ ಕಾಣಿಸಿ ಅದಕ್ಕೆ ಶೂಟ್ ಮಾಡಿ ಅದರ ಬಾಡಿನೇ ಎತ್ತಿಟ್ಕೋತಾನೆ, ಅನಾಕೊಂಡನ ಬೇಟೆಯಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಆದ್ರೆ ಇದೆಲ್ಲ ಇಲ್ಲಿರೋಂತ ಯಾರಿಗೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ಆಗ ಗ್ಯಾರಿ ಇವರೆಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾನೆ. ಪೌಲ್ ಅನಾಕೊಂಡನ ಹಿಡಿತಿದ್ದಂಗೆನೆ ನಮ್ಮೆಲ್ರೂ ಸೇಫ್ ಆಗಿ ಸಿಟಿಗೆ ತಲುಪಿಸ್ತಾನೆ. ನಮ್ಗಂತೂ ಇಲ್ಲಿಂದ ವಾಪಸ್ ಹೇಗ್ ಹೋಗೋದಂತ ಗೊತ್ತಿಲ್ಲ. ನಾವೀಗ ಮನೆಗೆ ಹೋಗಿ ಸೇರಬೇಕು ಅಂತಂದ್ರೆ ಅದು ಇವನ್ ಕೈಲಿ ಇದೆ. ನಾವೆಲ್ಲರೂ ಇವನ್ ಹೇಳ್ದಂಗೆ ಕೇಳೋಣ ಅಂತ. ಆದ್ರೆ ಮಿಕ್ತವ್ರು ಇದಕ್ಕೆ ಒಪ್ಕೊಳ್ದೇ ಇದ್ದಾಗ ಪೌಲ್ ಇವರಿಗೆ ಶೂಟ್ ಮಾಡಿ ಹೆದರಿಸ್ತಾನೆ, ನಾನ್ ಹೇಳೋದನ್ನ ನೀವು ಕೇಳಲೇಬೇಕು ಅಂತ. ಇದಾದ್ಮೇಲೆ ರಾತ್ರಿ ಆಗಿರುತ್ತೆ. ಇದೆಲ್ಲದ್ರಿಂದ ಎಲ್ಲರೂ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ. ಹಾಗೆ ಪೌಲ್ ಕೂಡ ಅನಾಕೊಂಡಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಇವನ್ ಹಾಕಿರೋಂತ ಗಾಳಕ್ಕೆ ಏನೋ ಸಿಗಾಕೊಳ್ಳುತ್ತೆ. ಇದರಿಂದ ಇವನು ಕೂಡ ತುಂಬಾ ಕಷ್ಟಪಟ್ಟು ಅದನ್ನ ಮೇಲಕ್ಕೆ ಎಳೆದಾಗ ಒಂದು ದೊಡ್ಡ ಅನಾಕೊಂಡ ಹೊರಗಡೆ ಬಂದಿದ್ದನ್ನ ನೋಡಿ ಎಲ್ರು ತುಂಬಾನೇ ಹೆದರ್ಕೊಬಿಡ್ತಾರೆ. ಅದನ್ನ ಹಿಡಿಯೋದಕ್ಕೆ ನೋಡಿದ್ರೆ ಸಾಧ್ಯನೇ ಆಗ್ತಿರೋದಿಲ್ಲ. ಇದೇ ಸಮಯದಲ್ಲಿ ಜೆನ್ನಿ ನೀರಿನ ಒಳಗಡೆ ಬಿದ್ದೋಗ್ತಾಳೆ. ಆಗ ಗ್ಯಾರಿ ಕೂಡ ಇಲ್ಲಿಗೆ ಬಂದು ಇವಳನ್ನ ಕಾಪಾಡಿ ಮೇಲಕ್ಕೆ ಕಳಿಸ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅನಾಕೊಂಡ ಬಂದು ಇವನನ್ನ ಹಿಡಿದು ಸಾಯಿಸಿ ಎಳ್ಕೊಂಡು ಹೊರಟೋಗುತ್ತೆ. ಇದರಿಂದ ಮಿಕ್ತವರೆಲ್ಲ ತುಂಬಾನೇ ದುಃಖ ಪಡ್ತಿರ್ತಾರೆ. ಆದ್ರೆ ಪೌಲ್ ಮಾತ್ರ ಇದ್ರ ಬಗ್ಗೆ ಕೇರೆ ಮಾಡ್ತಿರೋದಿಲ್ಲ. ಹಾಗಂತ ಯಾರು ಕೂಡ ಇವನ ವಿರುದ್ಧನೂ ಹೋಗೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಇವನ ಹತ್ರ ಗನ್ ಇದೆ. ಅಷ್ಟಲ್ದೆ ಇಷ್ಟೊತ್ತಿಗೆ ಇವನ ಮಾತನ್ನ ಕೇಳಲಿಲ್ಲ ಅಂತ ಇವರಿಗೆ ಹೊಡೆಯೋದಕ್ಕೂ ಕೂಡ ಶುರು ಮಾಡ್ಕೊಬಿಟ್ಟಿರ್ತಾನೆ. ಇದನ್ನೆಲ್ಲ ಡ್ಯಾನಿಗಂತೂ ಸಹಿಸ್ಕೊಳ್ಳೋದಕ್ಕಾಗ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಅನಾಕೊಂಡ ಕೂಡ ಇಷ್ಟೊತ್ತಿಗೆ ಗ್ಯಾರಿನ ನುಂಗ್ಬಿಟ್ಟಿರುತ್ತೆ. ನಂತರ ಫ್ಲೋರೆಸ್ ಇವನ ಹತ್ರ ಬಂದು ಚೆನ್ನಾಗಿ ಮಾತಾಡೋ ರೀತಿ ಮಾತಾಡ್ತಿರ್ಬೇಕಾದ್ರೆ ಇವನು ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಹಿಂದೆಯಿಂದ ಹೊಡೆದು ಇವನನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ನಂತರ ಇವನನ್ನ ಕಟ್ಟಾಕಿರ್ಬೇಕಾದ್ರೆ ಎಚ್ಚರ ಆಗುತ್ತೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಫ್ಲೋರೆಸ್ ಆಗಿ ಇವರೆಲ್ಲರಿಗೂ ಗೊತ್ತಾಗೋಗಿರುತ್ತೆ ಇವನಿಗೆ ಹಾಗೆ ಮತಿಯೋಗೆ ಮೊದ್ಲಿಂದಾನೇ ಪರಿಚಯ ಇತ್ತು ಅಂತ. ಆಕ್ಚುಲಿ ಪೌಲ್ ಹಾಗೆ ಮತಿಯೋ ಪ್ಲಾನ್ ಏನಾಗಿತ್ತು ಅಂತಂದ್ರೆ ಅನಾಕೊಂಡ ಹಾವನ್ನ ಇಬ್ರು ಕೈಲೇ ಹಿಡಿಯೋದಕ್ ಆಗೋದಿಲ್ಲ. ಅದಕ್ಕೆ ಇವರೆಲ್ಲರೂ ಶಿರಿಶಾಮ ಬುಡಕಟ್ಟು ಜನಾಂಗದವರನ್ನ ನೋಡೋದಕ್ಕೆ ಹೋಗ್ತಿದ್ರಲ್ಲ, ಆದ್ರಿಂದ ಇವರನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗೋಣ, ಆ ಹಾವನ್ನ ಹಿಡಿಯೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಇಲ್ಲಿ ಜೆನ್ನಿ ಇವನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಯಾಕೆಂತಂದ್ರೆ ಗ್ಯಾರಿ ಇವನಿಂದಾನೇ ಸತ್ತೋಗಿರೋದಲ್ಲ ಅದಕ್ಕೆ. ಹಾಗೆ ಸ್ಟೀವನ್ ಕಂಡೀಷನ್ ಕೂಡ ನಿಧಾನವಾಗಿ ಸರಿ ಆಗ್ತಿರುತ್ತೆ. ನಂತರ ಇವರೆಲ್ಲರೂ ಅನ್ಕೋತಿರ್ತಾರೆ ಈಗ ನಾವೆಲ್ಲರೂ ಆರಾಮಾಗಿ ಮನೆಗೆ ಹೋಗ್ಬೋದು, ಯಾವುದೇ ತರದ ಅಡೆತಡೆ ಇಲ್ಲ ಅಂತ. ಅಷ್ಟೇ ಅಲ್ಲದೆ ಮನೆಗೆ ಹೋಗಿ ಊಟ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಏನೇನೋ ಮಾತಾಡ್ಕೋತಿರ್ತಾರೆ. ಆಕ್ಚುಲಿ ಇವ್ರ ಹತ್ರ ಒಂದು ಮ್ಯಾಪ್ ಇರುತ್ತೆ. ಆ ಮ್ಯಾಪ್ ನ ಸಹಾಯದಿಂದ ಕಾಡಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇದೇ ಸಮಯದಲ್ಲಿ ನಾವಾಗ್ಲೇ ನೋಡಿದ್ವಲ್ಲ ಹಾವಿನ ಶಿಲೆ, ಅದೇ ತರದ ಶಿಲೆ ಇವ್ರು ಹೋಗ್ತಿರುವಂತ ದಾರಿಲೂ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಮುಂದೆ ಹೋಗೋದಕ್ಕೆ ದಾರಿನೂ ಕೂಡ ಇರೋದಿಲ್ಲ. ಡೆಡ್ ಎಂಡ್ ನಲ್ಲಿ ಒಂದು ಜಲಪಾತ ಇರುತ್ತೆ ಅಷ್ಟೇ. ಅಂದ್ರೆ ಇವರು ದಾರಿನ ತಪ್ಪಿಟ್ಟಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಇವರ ಬೋಟ್ ಬಂದು ನೆಲಕ್ಕೆ ಟಚ್ ಆಗ್ತಿದ್ದಂಗೆನೆ ಹಿಂದಕ್ಕೂ ಹೋಗೋದಕ್ಕೆ ಆಗ್ತಿರೋದಿಲ್ಲ, ಇಲ್ಲೇ ಸ್ಟಕ್ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಪಕ್ಕದಲ್ಲಿರುವಂತ ಮರಗಳಿಗೆ ದಾರನ ಕಟ್ಕೊಂಡು ಬೋಟ್ ನ ಟರ್ನ್ ಮಾಡಿ ಮತ್ತೆ ಇಲ್ಲಿಂದ ವಾಪಸ್ ಹೋಗ್ಬೇಕು ಅಂತ. ಅದಕ್ಕೆ ಬೋಟ್ಗೆ ದಾರನ ಕಟ್ಕೊಂಡು ಅದನ್ನ ಮರಗಳಿಗೆ ಕಟ್ಟೋದಕ್ಕೆ ಅಂತ ಇವರೆಲ್ಲರೂ ನೀರಿನ ಒಳಗಡೆ ಇಳಿದೇ ಬಿಡ್ತಾರೆ. ಆದ್ರೆ ಜೆನ್ನಿಯ ಕೋಪ ಇನ್ನೂ ಕಮ್ಮಿ ಆಗಿರೋದಿಲ್ಲ. ಚಾಕುನ ತಗೊಂಡ್ ಬಂದಿರ್ತಾಳೆ ಪೌಲ್ನ ಸಾಯಿಸೋದಕ್ಕೆ ಅಂತ. ಆದ್ರೆ ಪೌಲ್ ಕೂಡ ತಕ್ಷಣನೇ ಕಾಲಿಂದಾನೇ ಇವಳ ಕತ್ತನ್ನೇ ಹಿಡ್ಕೊಂಡು ಜೋರಾಗಿ ಅಮ್ಕೋದಕ್ಕೆ ಶುರು ಮಾಡಿದ್ರಿಂದ ಇವಳಿಗೆ ಉಸಿರು ಕಟ್ಟಿ ಸತ್ತೋಗ್ತಾಳೆ. ಇದು ಹಗ್ಗನ ಕಟ್ಟೋದಕ್ಕೆ ಬಂದಿರುವಂತೆ ಇವ್ರು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗೆ ಪೌಲ್ಗೆ ಜೆನ್ನಿ ತಂದಿದ್ದಂತ ಚಾಕು ಸಿಕ್ಕಿ ಆದ್ರಿಂದ ಕೈಯನ್ನು ಕೂಡ ಬಿಚ್ಕೋತಿರ್ತಾನೆ. ಈ ಕಡೆ
ಕಡೆ ಹಗ್ಗ ಕಟ್ಟೋದಕ್ಕೆ ಬಂದಿರುವಂತ ಇವ್ರ 3 ಜನರಿಗೂ ಗೊತ್ತಾಗ್ಬಿಡುತ್ತೆ ನೀರಿನ ಒಳಗಡೆ ಅನಾಕೊಂಡ ಹಾವು ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಫ್ಲೋರೆನ್ಸ್ ಹಾಗೆ ಡ್ಯಾನಿ ಬೋಟ್ ನ ಮೇಲೆ ಬಂದು ತಲುಪ್ತಾರೆ. ಆದ್ರೆ ಎರಿಕೋಗೆ ಬರೋದಕ್ಕಾಗೋದಿಲ್ಲ. ಇದರಿಂದ ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಜಲಪಾತದ ಮೇಲೆ ಹತ್ತುತ್ತಿರ್ತಾನೆ. ಆದ್ರೆ ಇಷ್ಟೊತ್ತಿಗೆ ಪೌಲ್ ಕೂಡ ಇವನು ಬಿಡಿಸ್ಕೊಂಡು ಡ್ಯಾನಿ ಹಾಗೆ ಫ್ಲೋರೆನ್ಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಡ್ಯಾನಿ ಕೂಡ ಇವನಿಗೆ ಹೊಡಿತಿರೋದ್ರಿಂದ ಇವನಿಗೆ ತುಂಬಾ ಕೋಪ ಬಂದು ಡ್ಯಾನಿಯ ಕಾಲಿಗೆನೆ ಚುಚ್ಬಿಡ್ತಾನೆ. ಹಾಗೆ ಇಲ್ಲಿ ನೋಡಿದ್ರೆ ಅನಾಕೊಂಡ ಬಚ್ಚಿಟ್ಕೊಂಡಿರುವಂತ ಎರಿಕ್ ನ ಹುಡುಕಿ ಇವನನ್ನ ಹಿಡಿದು ಇವನ ಬಾಡಿಯ ಮೂಳೆಗಳನ್ನ ನಿಧಾನವಾಗಿ ಮುರಿದಾಕ್ತಿರುತ್ತೆ. ಹಾಗೆ ಇದೇ ಸಮಯಕ್ಕೆ ಒಂದು ದೊಡ್ಡ ಮರ ಇವರ ಬೋಟ್ ನ ಮೇಲೆ ಬಿದ್ದಿದ್ರಿಂದ ಎಲ್ಲರೂ ನೀರ್ನ ಒಳಗಡೆ ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಫ್ಲೋರೆನ್ಸ್ ಹೇಗೋ ಮಾಡಿ ಇವಳು ಸಂಭಾಳಿಸ್ಕೊಂಡು ಬೋಟ್ ನ ಮೇಲೆ ಬಂದು ತಲುಪ್ತಾಳೆ. ಇನ್ನೇನು ಡ್ಯಾನಿನು ಕೂಡ ಮೇಲೆ ಬರ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಜೆನ್ನಿಯ ಡೆಡ್ ಬಾಡಿನ ಇವರು ನೋಡ್ತಾರೆ. ಅಷ್ಟೇ ಅಲ್ಲದೆ ಅನಾಕೊಂಡ ಕೂಡ ಬಂದು ನೀರಿನ ಒಳಗಡೆ ಇರುವಂತ ಡ್ಯಾನಿನ ಹಿಡ್ಕೊಬಿಟ್ಟಿರುತ್ತೆ. ಇದರಿಂದ ಫ್ಲೋರೆನ್ಸ್ ಇಲ್ಲೇ ಇದ್ದಂತ ಗನ್ನನ ತಗೊಂಡು ಅನಾಕೊಂಡಾಗೆ 3 ರಿಂದ 4 ಸಲ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಇದನ್ನ ನೋಡಿದಂತ ಪೌಲ್ಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಕೋಟ್ಯಾಂತರ ರೂಪಾಯಿ ಹಾವನ್ನ ಸಾಯಿಸ್ಬಿಟ್ರು ಅಂತ. ಇದರಿಂದ ಇವರನ್ನು ಕೂಡ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಆಗ ಹಿಂದೆಯಿಂದ ಸ್ಟೀವನ್ ಬಂದು ಇವನಿಗೆ ಮತ್ತು ಬರುವಂತ ಇಂಜೆಕ್ಷನ್ ನ ಚುಚ್ಚಿದ್ರಿಂದ ಪ್ರಜ್ಞೆ ತಪ್ಪಿ ನೀರಿನ ಒಳಗಡೆ ಬಿದ್ದೋಗ್ತಾನೆ. ಇದಾದ್ಮೇಲೆ ಸ್ಟೀವನ್ ಕರ್ಕೊಂಡ್ ಬಂದು ಇವರು ಮತ್ತೆ ಮಲಗಿಸ್ತಾರೆ. ನಂತರ ಇವ್ರು 3 ಜನ ಈ ಕಾಡಿಂದ ಹೊರಗಡೆ ಹೋಗೋದಕ್ಕೆ ಮತ್ತೊಂದು ದಾರಿಯಿಂದ ಮುಂದೆ ಸಾಗ್ತಾ ಬಂದಾಗ ಒಂದು ಜಾಗದಲ್ಲಿ ಇವರಿಗೆ ಪಾಳು ಬಿದ್ದಿರುವಂತ ಒಂದು ಗೋಡನ್ ಕಾಣಿಸುತ್ತೆ. ಆದ್ರಿಂದ ಇವರು ಡಿಸೈಡ್ ಮಾಡ್ತಾರೆ ಅದ್ರೊಳಗಡೆ ಪೆಟ್ರೋಲ್ ಸಿಗ್ಬೋದು, ಪೆಟ್ರೋಲ್ ಸಿಕ್ಕಿದ್ರೆ ಇಲ್ಲಿಂದ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಫ್ಲೋರೆನ್ಸ್ ಹಾಗೆ ಡ್ಯಾನಿ ಯಾವಾಗ ಈ ಗೋಡನ್ ನ ಒಳಗಡೆ ಬರ್ತಾರೋ ಆಗ ಇವರಿಗೆ ಗೊತ್ತಾಗುತ್ತೆ ಮೊದ್ಲು ಈ ಜಾಗ ಒಂದು ಮರನ ಕಟ್ ಮಾಡುವಂತ ಫ್ಯಾಕ್ಟರಿ ಆಗಿತ್ತು. ಆದ್ರೆ ಯಾವುದೋ ಒಂದು ಕಾರಣದಿಂದ ಈಗ ಇದನ್ನ ಸ್ಟಾಪ್ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಪೆಟ್ರೋಲ್ ತುಂಬಿರುವಂತ ಡ್ರಮ್ಗಳು ಇವರಿಗೆ ಅದ್ರ ಜೊತೆಗೇನೆ ಅನಾಕೊಂಡ ಹಾವಿನ ಪೊರೆ ಕೂಡ ಸಿಗುತ್ತೆ. ಹೀಗೆ ಇವರಿಬ್ರು ಇದನ್ನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪೌಲ್ ಹಿಂದೆಯಿಂದ ಬಂದು ಇವರಿಬ್ರಿಗೂ ಹೊಡಿತಾನೆ. ಅಂದ್ರೆ ಇನ್ನೂ ಕೂಡ ಅವನು ಬದುಕಿದ್ದ ಅಂತ. ಇದಾದ್ಮೇಲೆ ಇವರಿಬ್ಬರನ್ನ ಕಟ್ಟಾಕಿ ಪ್ರಾಣಿಗಳ ರಕ್ತನ ಇವ್ರ ಮೇಲೆ ಚೆಲ್ತಾನೆ. ಆ ರಕ್ತದ ವಾಸನೆಗೆ ಅನಾಕೊಂಡ ಹಾವುಗಳು ಇಲ್ಲಿಗೆ ಬರ್ತವೆ. ಆಗ ನಾನು ಅದನ್ನ ಹಿಡಿಬಹುದು ಅಂತ. ಅದೇ ಸಮಯಕ್ಕೆ ಒಂದು ದೊಡ್ಡ ಹಾಗೆ ಭಯಂಕರವಾಗಿರುವಂತ ಅನಾಕೊಂಡ ಹಾವು ಇಲ್ಲಿಗೆ ಬರುತ್ತೆ. ಹಾಗೆ ರಕ್ತದ ವಾಸನೆಗೆ ಅಟ್ರಾಕ್ಟ್ ಆಗಿ ಇವರಿಬ್ಬರನ್ನ ಹಿಡ್ಕೊಂಡು ಇನ್ನೇನು ತಿನ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಬಚ್ಚಿಟ್ಕೊಂಡಿದ್ದಂತ ಪೌಲ್ ಬಂದು ಇವರಿಬ್ಬರ ಜೊತೆ ಹಾವಿನ ಮೇಲೂ ಕೂಡ ಒಂದು ಬಲೆನ ಹಾಕ್ಬಿಡ್ತಾನೆ. ಹಾಗೆ ಬಿಲ್ಲು ಬಾಣದಿಂದ ಹಾವಿನ ಕಣ್ಣಿಗೆ ಹೊಡೆಯೋದಕ್ಕೆ ಇವನು ನೋಡ್ತಿದ್ರೆ ಅಷ್ಟೊತ್ತಿಗೆ ಅನಾಕೊಂಡ ಬಲೆಯಿಂದ ಬಿಡಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಿರುವಂತ ಪೌಲ್ ನ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡ್ಬಿಡುತ್ತೆ. ಅಷ್ಟೇ ಅಲ್ಲದೆ ಇವನ ಮೈಯ ಮೂಳೆನೆಲ್ಲ ಮುರಿತಾ ಇವನ ಕಂಪ್ಲೀಟ್ ಆಗಿರುವಂತ ಬಾಡಿನೇ ನುಂಗ್ಬಿಡುತ್ತೆ. ಹಾಗೆ ಇವರಿಬ್ಬರನ್ನು ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಡ್ತಿರೋದಿಲ್ಲ. ಇದೇ ಸಮಯದಲ್ಲಿ ಡ್ಯಾನಿ ಹಾಗೆ ಫ್ಲೋರೆನ್ಸ್ ಇಬ್ರು ಕೂಡ ಸೆಪರೇಟ್ ಆಗೋಗ್ತಾರೆ. ಫ್ಲೋರೆನ್ಸ್ ಅದರಿಂದ ತಪ್ಪಿಸ್ಕೊಂಡು ಹೋಗ್ತಿದ್ರೆ ಅನಾಕೊಂಡ ಕೂಡ ಇವಳನ್ನ ಫಾಲೋ ಮಾಡ್ಕೊಂಡು ಬಂದು ಇವಳ ಮುಂದೆನೆ ನುಂಗಿದ್ದಂತ ಪೌಲ್ ನ ವಾಮಿಟ್ ಮಾಡ್ಬಿಡುತ್ತೆ. ನಂತರ ಒಂದು ಜಾಗದಲ್ಲಿ ಇವಳಿಗೆ ಡ್ಯಾನಿ ಕಾಣಿಸ್ತಾನೆ. ಇನ್ನು ಕೂಡ ಅದು ಇವಳನ್ನ ಫಾಲೋ ಮಾಡ್ತಿರ್ಬೇಕಾದ್ರೆ ಡ್ಯಾನಿ ಬಂದು ಒಂದು ಕೊಡ್ಲಿಯಿಂದ ಅದರ ಬಾಲಕ್ಕೆ ಚುಚ್ಚಿ ತಡಿತಾನೆ. ನಂತರ ಫ್ಲೋರೆನ್ಸ್ ಕೂಡ ಏಣಿನ ಹತ್ತುತ್ತಾ ಮೇಲೆ ಹೋಗ್ತಿರ್ತಾಳೆ. ಯಾಕೆಂತಂದ್ರೆ ಮೇಲೆ ಹೊರಗಡೆ ಹೋಗೋದಕ್ಕೆ ಜಾಗ ಇರುತ್ತೆ. ಅದೇ ರೀತಿ ಡ್ಯಾನಿ ಕೂಡ ಈ ಜಾಗದಲ್ಲಿದ್ದಂತ ಪೆಟ್ರೋಲ್ ಗಳನ್ನೆಲ್ಲ ಚೆಲ್ಲಿ ಹೊರಗಡೆ ಬಂದು ಬೆಂಕಿ ಹಚ್ಬಿಡ್ತಾನೆ. ಅಷ್ಟೊತ್ತಿಗೆ ಫ್ಲೋರೆನ್ಸ್ ಕೂಡ ಹೊರಗಡೆ ಬಂದ್ಬಿಡ್ತಾಳೆ. ಅವಳು ಹೊರಗಡೆ ಬರ್ತಿದ್ದಂಗೆನೆ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಆ ಬೆಂಕಿಲಿ ಅನಾಕೊಂಡದ ಬಾಡಿನೂ ಕೂಡ ಬೇಯ್ತಿರುತ್ತೆ. ಇಷ್ಟೆಲ್ಲ ಆದ್ರೂ ಅದು ಇವಳನ್ನ ಫಾಲೋ ಮಾಡೋದನ್ನ ಮಾತ್ರ ಸ್ಟಾಪ್ ಮಾಡಿರೋದಿಲ್ಲ. ಈ ಸಲ ಅದು ಕೊನೆಗೂ ಸಾಯ್ತು ಅಂತ ಇವ್ರು ಅನ್ಕೊಂಡ್ರೆ ಮತ್ತೊಂದ್ಸಲ ಬಂದು ಅದು ಅಟ್ಯಾಕ್ ಮಾಡೋದಕ್ಕೆ ನೋಡಿದಾಗ ಈ ಸಲ ಡ್ಯಾನಿ ಕೊಡ್ಲಿಂದ ಕೊಚ್ಚಿ ಅದನ್ನ ಸಾಯಿಸ್ಬಿಡ್ತಾನೆ. ಕೊನೆಗೂ ಇವ್ರಿಗಿದ್ದಂತ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಯ್ತು. ಅಷ್ಟೇ ಅಲ್ಲದೆ ಸ್ಟೀವನ್ ಕೂಡ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಸರಿ ಹೋಗಿರ್ತಾನೆ. ಸ್ಟೀವನ್ಗೆ ಈ ಕಾಡಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಗೊತ್ತಿರುತ್ತೆ. ಅದಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವ್ರು 3 ಜನ ನೋಡ್ತಾರೆ. ಇವರು ಹುಡುಕ್ತಿದ್ರಲ್ಲ ಶಿರಿಶಾಮ ಬುಡಕಟ್ಟು ಜನಾಂಗದವರು, ಅವರು ಇವ್ರ ಮುಂದೆನೆ ಬಂದು ನಿಂತಿರ್ತಾರೆ. ಅದಕ್ಕೆ ತುಂಬಾ ಖುಷಿಯಿಂದ ಅವರನ್ನ ಮೀಟ್ ಮಾಡಿ ಆದ್ಮೇಲೆ ಈ ಕಾಡಿಂದಾನೆ ಹೊರಗಡೆ ಹೋಗ್ತಿರ್ತಾರೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ಎಲ್ಲರಿಗಿಂತ ಮೊದಲು ಅನಾಕೊಂಡದಿಂದ ಸತ್ತಿದ್ದು ಯಾರು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.